ನೀವಂದ್ರೆ ನಮಗೆಲ್ಲ ಶಕ್ತಿ ಆಗೀತಕ್ಕ. ನಿಮ್ಮ ಥರ ಇರೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಡಿ. ಯಾಕಂತ ಹೇಳಿದ್ರೆ ಇವತ್ತಿಗೂ ಸಣ್ಣ ಪ್ರಾಬ್ಲಮ್ ಆದರೆ ನನ್ನಂತವ್ರು 100 ಜನ 1000 ಜನ ಹೆಣ್ಮಕ್ಳು ಸುಮ್ಮನೆ ಅಳ್ತೀವಿ, ಏನೇನೋ ಯೋಚನೆ ಬಿಟ್ಟು ಹೋಗ್ಬಿಡೋಣಪ್ಪ, ಏನೋ ಒಂದು ಮಾಡ್ಕೊಬಿಡೋಣ ಅಂತ ಯೋಚನೆಗಳು ಮಾಡ್ಬಿಡ್ತೀವಿ ನಾವು. ಹೆಂಗೆ ನಾವು ಪಾಸಿಟಿವ್ ಆಗಿ ಯಾವಾಗಲೂ ಏನಂದ್ರಮ್ಮ, ಮಕ್ಳಿಗೆ ನಾನು ಇಷ್ಟೇ ಹೇಳೋದು, ಏನೇ ಕಷ್ಟ ಬಂದ್ರೂ ಅದನ್ನು ಎದುರಿಸ್ಬೇಕು. ಓಕೆ, ಮೇ ಬಿ ಸ್ವಲ್ಪ ಟೈಮ್ ಕೊಡಿ, ಆಗುತ್ತೆ, ಯಾಕಾಗಲ್ಲ. ಧೈರ್ಯವಾಗಿರ್ಬೇಕು, ಯಾವಾಗಲೂ ಏನಕ್ಕೆ ಆಗಲಿ ಧೈರ್ಯವಾಗಿರಬೇಕು. ನಾನೇನು ಹೆದರಲ್ಲ ಅಂತಿಲ್ಲ, ನಾನು ಹೆದರ್ತೀನಿ. ಬಟ್ ಏನಂದರೆ ನಾನು ಯಾವಾಗಲೂ ಪಾಸಿಟಿವ್ ಸೈಡ್ನ ಮುಂದೆ ಇಟ್ಕೊಳ್ತೀನಿ. ಯಾವಾಗಲೂ ಹೆಣ್ಮಕ್ಳು ಅಪ್ಪ ಅಂದರೆ ಎಲ್ಲ ಮನೇಲಿ ಹೆಣ್ಮಕ್ಳಿಗೆ ವೆರಿ ಸ್ಪೆಷಲ್ಲು. ತಾಯಿಗಿಂತ ಒಂದು ಹೆಜ್ಜೆ ಜಾಸ್ತಿ ಅಪ್ಪ ಅಂದಿರನ್ನ ಪ್ರೀತಿ. ಹೆಣ್ಮಕ್ಳನ್ನ ಹೆಂಗೆ ನೀವು ಫೇಸ್ ಮಾಡಿದ್ರಿ ಅಂತ ಹೇಳಿ ಆ ಟೈಮಲ್ಲಿ? ನನ್ನ ಮಕ್ಕಳು, ನಿಮ್ಮ ಇಬ್ಬರು ಹೆಣ್ಮಕ್ಳನ್ನ ಇಲ್ಲ, ಅವರಿಗೆ ನಿವೇದಿತಾಗೆ ಶಿ ವಾಸ್ ವಿತ್ ಮೀ ಆಲ್ ದ ಟೈಮ್. ನನಗೆ ಗೊತ್ತಾದಂಗೆ ಅವಳಿಗೂ ಗೊತ್ತಾಗ್ತಾಯಿತ್ತು. ಶಿ ಆಲ್ಸೋ ಬ್ರೋಕ್ ಡೌನ್. ಆಮೇಲೆ ನಿಶುಗೆ ಹೇಳಿದಾಗ ನಿಶುನೂ ಹಾಗೆ ಮಾಡಿದ್ಲು. ಆಮೇಲೆ ಶಕ್ತಿಧಾಮದಲ್ಲಿ ಅಷ್ಟು ಜನ ಮಕ್ಕಳು, ದೊಡ್ಡ ಮಕ್ಕಳು ಬಂದಿದ್ರು, ಬೇಕಿಂಗ್ ಮಾಡೋದು ಮಕ್ಕಳೆಲ್ಲ ಜೊತೆಗಿದ್ರು. ಅವರೆಲ್ಲ ಸ್ವಲ್ಪ ದೊಡ್ಡವರು, ಅಂದರೆ 19-20 ವರ್ಷ. ಅದು ಅವರು ಹೇಳ್ಬೇಕಾದ್ರೆ ಡೈರೆಕ್ಟಾಗಿ ಹೇಳೇ ಬಿಟ್ರು ಅವ್ರಿಗೆ ಸಡನ್ನಾಗಿ ಏನಂತ ಗೊತ್ತಾಗಲಿಲ್ಲ ಅವ್ರಿಗೆ. ದೆನ್ ದೇ ಸ್ಟಾರ್ಟೆಡ್ ಕ್ರೈ. ಬಟ್ ಎಷ್ಟು ಕ್ಲೆವರ್ ಅಂದರೆ ನೆಕ್ಸ್ಟ್ ಡೇ ಫುಲ್ ದೇವರ್ ನಾರ್ಮಲ್ ವಿತ್ ಹಿಮ್ ಆಸ್ ನಥಿಂಗ್ ಎಸ್ ಹ್ಯಾಪನ್ ಆ ಥರ. ಅದಾದಮೇಲೆ DKD ಸೆಟ್ಟಲ್ಲಿ ನಮಗೆ ನನಗೂ ಹೇಳ್ಬೇಕಾದ್ರೆ ನನಗೂ ಬೇರೆ ಎಲ್ಲೂ ಏನು ಎಲ್ಲ ವರ್ಕ್ ಸ್ಟಾಪ್ ಆಯ್ತು. ಅದಾದಮೇಲೆ ಆಮೇಲೆ ಫಂಕ್ಷನ್ಸು DKDದು ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿಲ್ಲ. ಆಮೇಲೆ ಇದರಲ್ಲಿ ರವೀಣ್ಣವ್ರು ಅವ್ರನ್ನ ನೋಡೋಕೆ ಮನೆಗೆ ಬಂದಾಗ ಫಸ್ಟ್ ನಂಗೆ ಏನು ಹೇಳಿದ್ರು, ಅಮ್ಮ ವರ್ಕ್ ಮಾತ್ರ ಸ್ಟಾಪ್ ಮಾಡಿಸ್ಬೇಡ ಅವನಿಗೆ. ಅವ್ರು ಸುಮ್ಮನೆ ಕುತ್ಕೋಬಾರ್ದು ಆ್ಯಕ್ಚುಲಿ ಶಿವಣ್ಣ. ಎಸ್. ಆಮೇಲೆ ನಾನು ಸ್ಟಾಪ್ ಮಾಡಿರಲಿಲ್ಲ. ಬಟ್ ಏನಂದರೆ ರಿಸ್ಟ್ರಿಕ್ಷನ್ ಸ್ವಲ್ಪ ಬೇಕಾಯಿತು. ತುಂಬ ಕ್ಲೋಸ್ ಆಗಿ ಅದೆಲ್ಲ ಅವರು ಸೆಟಲ್, ಎವ್ರಿಬಡಿ ಅಲ್ಲಿ ಎಲ್ಲರೂ ಚೆನ್ನಾಗಿ ಕೂಡ ಬಂದಿದ್ರು. ಏನ್ ಚರ್ಚೆಗಳು ಇಲ್ಲ, ಅವರು ಫಸ್ಟ್ ಅವ್ರಿಗೆ ನಂಬಕ್ಕೆ ರೆಡಿ ಇಲ್ವಂತೆ, ಅದೇ ಹೇಳಿದ್ರು. ನನಗೆ ಬಂದ ತಕ್ಷಣ ನನಗೆ ನಿಮ್ಮ ಹತ್ರ ಹೆಂಗೆ ಫೋನ್ ಮಾಡಿ ಮಾತಾಡೋದಂತಾನೆ ಗೊತ್ತಿಲ್ಲ ಅಣ್ಣ. ನಮ್ಗೆ ನಿಮ್ಮನ್ನ ಹಂಗೆ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಂಗೆ ಭಾಳ ನೋವಾಯಿತು. ಇಲ್ಲ, ಎಲ್ಲ ಆಗ್ಬಿಟ್ಟು ಬರಲಿ, ಆಮೇಲೆ ನಾನು ಮಾತಾಡ್ತೀನಿ ನಾನು ನಿಮ್ಮ ಮಾತು. ಆಮೇಲೆ ನಮ್ಗೆ ನ್ಯೂಸ್ ಗೊತ್ತಾಗ್ತಿತ್ತಣ್ಣ, ಎಲ್ಲ ತಿಳ್ಕೊತಾ ಇದ್ದು. ಖುಷಿ ಆಯಿತು, ಆಪ್ರೇಷನ್ ಆಯಿತು ಅಂದಮೇಲೆ ಬಂದಾದ್ಮೇಲೆ ನಾನು ಬರಬೇಕು, ಸುಮ್ಮನೆ ಎಲ್ಲರೂ ಕ್ರೌಡ್ ಆಗ್ತಾರೆ, ಅದಕ್ಕೆ ಲೇಟಾಗಿ ಬಂದು ನೋಡಿದೆ. ಇವಾಗ ನಿಮ್ಗೆ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ. ಕನ್ಸರ್ನ್ ಅವ್ರಿಗೂ ಸುದೀಪ್ ಬಂದಿದ್ರು. ನಾವು ಹೊರಡೋದು ಹಿಂದಿನ ದಿವಸ ಸುದೀಪ್ ಬಂದಿದ್ರು. ಅವರು ಇವನ್ ಹಿ ವಾಸ್ ವೆರಿ, ಅವರು ತೋರ್ಸ್ಕೊತಿರ್ಲಿಲ್ಲ, ಬಟ್ ಎಮೋಷನಲಿ ವಿ ಕುಡ್ ಸಿ ಇನ್ ಹಿಸ್ ಫೇಸ್. ಅಂದರೆ ಆ ರೆಸ್ಪೆಕ್ಟ್ ಇತ್ತು. ಶಿವಣ್ಣ ಅಂದರೆ ದಟ್ ರೆಸ್ಪೆಕ್ಟ್ ಇದೆಯಲ್ಲ ಸುದೀಪ್ ಅವ್ರಿಗೆ. ಅಂದರೆ ನಾವು ಯಾವುದೇ ವರ್ಕ್ ಮಾಡೋ ಸಿನ್ಸಿಯಾರಿಟಿ, ಸೆಂಟ್ರಲಿ ಅದು ಏನೇನೋ ಬರುತ್ತೆ, ಅದು ಫ್ಯಾಮಿಲಿ ಥರ ಅದು ನಮಗೆ. ವಿ ಆರ್ ಜಸ್ಟ್ ಲೈಕ್ ಬ್ರದರ್ಸ್, ವಿ ಫೈಟ್. ಅದೆಲ್ಲ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ವೆನ್ ಎವರ್ ವಿ ಸಿ, ವಿ ಟಾಕ್ to each other very well, and there is no jealousy between us. ಯಾವತ್ತು ಜೆಲಸಿ ಇದ್ದಿದ್ದೆ ಯಾರ ಜೊತೆ ಇದ್ದಿಲ್ಲ, ನಿಮ್ಗಿಲ್ಲ, ನಿಮ್ಮ ಫ್ಯಾಮಿಲಿ ಇಲ್ವೇ ಇಲ್ಲ. ಅದು ಯಾರ ಜೊತೆ ಇದ್ದಿದ್ದೆ. ಅದರಿಂದ ದರ್ಶನೇ ಆಗಲಿ ಯಾರ ಜೊತೆ ಇದ್ದಿದ್ದಿಲ್ಲ ನಮ್ಗೆ. ಇವನ್ ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶ್ ಅವರೆಲ್ಲ ಮಾತಾಡಂಗಿಲ್ಲ, ಗಣೇಶ್ ಅವರೆಲ್ಲ ಮಾತಾಡಂಗಿಲ್ಲ ಪಾಪ. ವಿಜಯ್ ಎಲ್ಲರೂ, ಧನಂಜಯ ಆಗ್ಬೋದು, ಎಲ್ಲರೂ ದೇ ವರ್ ಸೋ ಕನ್ಸರ್ನ್ಡ್. ಆ್ಯಂಡ್ ಧನಂಜಯ ದುನಿಯಾ ವಿಜಯ್ ಫಸ್ಟ್ ಹೇಳಿದಾಗ ಅವ್ರಿಗೆ ಧನಂಜಯ ಅಂತೂ ಇಲ್ಲ, ಅದೆಲ್ಲ ಹಂಗಿರಲ್ಲ ಅಕ್ಕ, ಅದು ಬೇರೆ ಏನೋ ಇರುತ್ತೆ ಅಂತ ವಾದ. ದುನಿಯಾ ವಿಜಯ್ ಅಂತ, ಅಣ್ಣ ನೀವು ಬರಲೇಬೇಡಿ, 6 ತಿಂಗಳು ಬರಲೇಬೇಡಿ ಅಣ್ಣ, ನೀವು ಅಲ್ಲೇ ಇರ್ಬಿಡಿ, ಬೇಡ, ಚೆನ್ನಾಗಿ ಆಗ್ಬಿಟ್ಟು ಬಂದ್ಬಿಡಿ ಅಣ್ಣ, ಬೇಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.